ಹಾಯ್ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ತುಂಬ ಜನಕ್ಕೆ ನಾನು ಥೆರಪಿಸ್ಟ್ ಅಂತ ಗೊತ್ತಿಲ್ಲ. ಥೆರಪಿಸ್ಟ್ ಅಂತಂದರೆ ಏನು ಅಂತಲೂ ಹೇಳ್ತೀನಿ ಆ್ಯಂಡ್ ನನ್ನ ಕೆಲಸಗಳನ್ನ ಇಬ್ಬರು ಮಕ್ಳು ಇಟ್ಕೊಂಡು ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ನಾನು ಆನ್ಲೈನ್ ಥೆರಪಿಗಳನ್ನ ಕೊಡ್ತೀನಿ. ಇವತ್ತು ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು ಕ್ಲಾಸ್ನ ಮುಗಿಸಿದ್ದೆ. ಅದಾದಮೇಲೆ ಅದಿತಿನ ಎಬ್ಬರಿಸಿದ್ದು 6:45 ಕರೆಕ್ಟಾಗಿ ನಂದು ಕ್ಲಾಸ್ ಮುಗೀತು, ಒಂದು ಸೆಷನ್ನು, ಥೆರಪಿ ಸೆಷನ್ಸು. ಸೊ ಅದಿತಿನ ಎಬ್ಬರಿಸಿದೆ. ಅದಿತಿನ ಬೇಗನೆ ಎಬ್ಬರಿಸ್ತೀನಿ, ಯಾಕಂತಂದರೆ ಅದಿತಿಗೆ ಕೆಲವು ಮೆಡಿಟೇಷನ್ಸ್ನ ಎಲ್ಲ ಶುರು ಮಾಡಿದ್ವಿ ಅಲ್ವಾ, ಸೊ ಬ್ರೇಕ್ ಆಗಿಬಿಟ್ಟಿತ್ತು. ಇವಾಗೆಲ್ಲ ಅದನ್ನೆಲ್ಲನೂ ನಾನು ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಿತಿ ಎದ್ದಿದ ತಕ್ಷಣ ದೇವರಿಗೆಲ್ಲ ಕೈ ಮುಗಿದು ನೇಚರ್ ಕಾಲ್ಸ್ ಏನಿದೆ ಅವ್ರಿಗೆ ಆ ಇಂಟಿಮೇಷನ್ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರನ್ನ ಕೊಡ್ತೀನಲ್ಲ, ಸೊ ಅದಾದಮೇಲೆ ಅವರೇ ಹೋಗಿ ಮಾಡಿ ವಾಶ್ ಮಾಡ್ಕೊಳ್ಳೋಷ್ಟು ಇವಾಗ ಎಬಿಲಿಟಿ ಇದೆ ಅದಿತಿಗೆ. ನಾನೇನು ರೀಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ರೀತಿ ಆ್ಯಂಡ್ ಕರೆಕ್ಟಾಗಿ 6:45ಗೆ ಎಬ್ಬರಿಸಿದ್ದು ಅದಿತಿನ. ಆಮೇಲೆ ಹೋಗ್ಬಿಟ್ಟು ಹಾಲು ತೊಗೊಂಡು ಬಂದ್ಬಿಟ್ಟು, ಅಂತಂದರೆ ಅದಿತಿಗೆ ಈ ರೊಟೀನ್ ಇಷ್ಟ ಆಗುತ್ತೆ, ಅವರೇ ಹಾಲು ತೊಗೊಂಡು ಬರಬೇಕು ಅಂತ. ಸೊ ನಾನು ಥೆರಪಿಸ್ಟ್ ಅಂತ ಹೇಳಿದೆ. ಯಾವ ಥೆರಪಿಸ್ಟ್ ಅಂತಂದರೆ ಲ್ಯಾಂಗ್ವೇಜ್ ಥೆರಪಿಸ್ಟ್. ಈಗ ಸ್ಪೆಷಲ್ ಚಿಲ್ಡ್ರನ್ ಏನಿರ್ತಾರೆ, ಲ್ಯಾಂಗ್ವೇಜ್ ಡಿಲೇ, ಸ್ಪೀಚ್ ಡಿಲೇ ಮತ್ತು ಬಿಹೇವಿಯರ್ ಇಶ್ಯೂಸು, ಆಮೇಲೆ ಪೇರೆಂಟ್ಸ್ಗಳಿಗೆ ಥೆರಪಿ ಕೊಡೋದು. ಈಗ ಕೆಲವು ಪೇರೆಂಟ್ಗಳಿಗೆ ಮನೆಯಲ್ಲೇ ಥೆರಪಿ ಮಾಡ್ತಿರ್ತಾರೆ, ಅಂತಂದರೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂಥವ್ರಿಗೆ. ಆಫ್ಟರ್ ಕೋವಿಡ್ಡೇ ಆನ್ಲೈನ್ ತುಂಬ ಜಾಸ್ತಿ ಥೆರಪಿಗಳು ಜಾಸ್ತಿ ಆಗಿದೆ, ಆನ್ಲೈನ್ ಥೆರಪಿ ಅಂತ. ಮುಂಚೆ ಅಂದರೆ ಇನ್ ಪರ್ಸನ್ ಥೆರಪಿನೇ ಆಗ್ತಿತ್ತು, ಬಟ್ ಇವಾಗ ಆಫ್ಟರ್ ಕೋವಿಡ್ ನಾನು ತುಂಬ ಆನ್ಲೈನ್ ಥೆರಪೀಸ್ನ ಮಾಡ್ತೀನಿ. ಸೊ 6 ಗಂಟೆಯಿಂದ 6:45ಗೆ ಒಂದು ಥೆರಪಿ ಇರುತ್ತಲ್ಲ, ಅದನ್ನು ಮುಗಿಸ್ಕೊಂಡ್ಬಿಟ್ಟೆ. ಯಾಕೆ ಈ ಟೈಮ್ ನನಗೆ ಬೆಸ್ಟ್ ಅಂತಂದರೆ ಆ ಪೇರೆಂಟ್ಗೂ ಅವರು ಪಾಪ ಬೇಗ ಎದ್ದೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಒಂದೊಳ್ಳೆ ಟೈಮು, ನನಗೂ ಬೇಗ ಎದ್ದಂಗೆ ಆಗುತ್ತೆ. ಒಂದು ಶಿಸ್ತಲ್ಲಿ ಇರ್ತೀನಿ, ನಾನು ಡಿಸಿಪ್ಲಿನ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ಈ ಒಂದು ರೊಟೀನ ನಾನು ಶುರು ಮಾಡ್ಕೊಂಡಿದ್ದೀನಿ. ತುಂಬ ವರ್ಷದಿಂದನೇ ಇದು ನಡೀತಾ ಇದೆ. ಒಂದೊಂದು ದಿನ ಬ್ರೇಕ್ ಆಗುತ್ತೆ, ಬಟ್ ಸ್ಟಿಲ್ ಇದು ತುಂಬ ಕಂಟಿನ್ಯೂಸ್ ಆಗಿದೆ. ಆ್ಯಂಡ್ ಅದಿತಿಗೆ ಮೆಡಿಟೇಷನ್ ತಿರ್ಗಿ ಅಗೇನ್ ಐ ಹ್ಯಾವ್ ರೀಸ್ಟಾರ್ಟೆಡ್. ಪ್ರತಿದಿನ ಬೆಳಗ್ಗೆ ಒಂದು 10ರಿಂದ 15 ನಿಮಿಷ ಕುತ್ಕೊಳ್ತೀವಿ. ಅವ್ರು ಮಧ್ಯ ಕಂಡುಬಿಡೋದು ಅದೆಲ್ಲ ನಡೀತಾನೆ ಇರುತ್ತೆ. ಪಾಪ ಮಗು ಅಲ್ವಾ, ಆ ರೀತಿಯೇ ಕಂಪ್ಲೀಟ್ಲಿ ನಾರ್ಮಲ್. ಈ ಟೈಮಲ್ಲಿ ಅವಿಷ್ಕನ ಎಬ್ಬರಿಸಿರೋದಿಲ್ಲ. ಅವಿಷ್ಕ ಯಾವಾಗ ಎದ್ದೇಳ್ತಾರೋ ಅವ್ರು ಎದ್ದೇಳಿ ಅಂತ ಅಂದ್ಬಿಟ್ಟು ನಾವು ಆಚೆಗಡೆ ಇರ್ತೀವಿ. ಆ್ಯಂಡ್ ಕೃವಿ ಇದೇ ಟೈಮಲ್ಲಿ ಜಿಮ್ಗೆ ಹೋಗಿರ್ತಾರೆ. ಸೊ ನಮ್ಮದು ಕಂಪ್ಲೀಟ್ ಒಂಥರ ಏನಂತ ಹೇಳೋದು, ಎಲ್ಲಾರ್ದು ಒಂದೊಂದು ಏನೋ ಒಂದಿರುತ್ತೆ. ಅವಿಷ್ಕ ಮಲ್ಕೊಂಡಿರ್ತಾರೆ, ಅದಿತಿ ಇದಾಗಿದ ತಕ್ಷಣ ಆಟ ಆಡ್ತಿರ್ತಾರೆ. ನಾನು ಅಡುಗೆ ಮನೇಲಿ ಕೆಲಸ ಎಲ್ಲ ಮಾಡಿಕೊಂಡು ಇವತ್ತು ಬ್ರೇಕ್ಫಾಸ್ಟ್ ಬೇಗ ಮಾಡ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ಮಾಡಿದ್ದು. ಆ್ಯಂಡ್ ಅದಿತಿಗೆ ಯಾವ ರೀತಿ ಈ ಒಂದು ರೊಟೀನ, ಒಂದು ಮೆಡಿಟೇಷನ್ನ, ಆಮೇಲೆ ಸಣ್ಣದಾಗಿ ಒಂದು ಪ್ರಾಣಾಯಾಮ, ಸುಮ್ಮನೆ ಬ್ರೀತಿಂಗ್ ಟೆಕ್ನಿಕ್ಸ್ನ ಶುರು ಮಾಡಿದ್ದು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ ಒಂದ್ಸಲ. ಆ್ಯಂಡ್ ಪ್ಲ್ಯಾನ್ ಆಡ್ತಾ ಇದ್ದೀನಿ ದಟ್ ಬೆಳಗ್ಗೆನೇ ಪಾರ್ಕಿಗೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕು, ಮಣ್ಣಲ್ಲಿ ಆಟ ಆಡಬೇಕು, ನೇಚರಲ್ ಮಕ್ಕಳಿರಬೇಕು ಅಂತ. ಸೊ ಹೊಸ ಏರಿಯಾ ಅಲ್ವಾ, ಸೊ ಅದೊಂದು ಸ್ವಲ್ಪ ಫಿಗರ್ ಔಟ್ ಮಾಡ್ತಾ ಇದ್ದೀವಿ. ನನಗೂ ಈ ಬ್ರೀತಿಂಗ್ ಟೆಕ್ನಿಕ್ಸ್ ಒಂದು 5ರಿಂದ 10 ನಿಮಿಷ ಏನಿದೆ ನೆಮ್ಮದಿಯಾಗಿ ಆರಾಮಾಗಿ ಮನಸ್ಸು ಕಾಮಾಗಿ ಕೂತ್ಕೊಳ್ಳೋದ್ರಿಂದ ನನಗೊಂದು ಸ್ವಲ್ಪ ಪೇಷನ್ಸ್ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ ಬ್ಯುಸಿ ಇರೋದ್ರಿಂದ ಐ ಆಮ್ ಜಸ್ಟ್ ಟ್ರೈಯಿಂಗ್ ಮೈ ಸೆಲ್ಫ್. ಹಾಲನ್ನ ಕಾಯಿಸೋದಕ್ಕೆ ಇಟ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ಪಾಲಕ್ ಕಿಚಡಿ ಮಾಡಿದೆ. ಅದಿತಿ ಅವಿಷ್ಕ ನಾವು ತಿನ್ನೋ ಖಾರನ ತಿನ್ನೋದ್ರಿಂದ ನಾನು 4 ಜನಕ್ಕೂ ಒಂದೇ ಒಂದು ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಅಂತಂದರೆ ಈ ಒಂದು ಬ್ರೇಕ್ಫಾಸ್ಟ್ ಫಸ್ಟು ಕಡಾಯಿಗೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೀರಿಗೆ, ಸಾಸಿವೆಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಜೊತೆಗೆ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವರು ಆರಾಮಾಗಿ ನನ್ನ ಜೊತೆನೇ ಅಡುಗೆ ಮನೆಯಲ್ಲೂ ಆಟ ಆಡ್ತಿದ್ರು. ಆ್ಯಂಡ್ ಅವ್ರಿಗೆ ಕ್ಲೇ ಅಂದರೆ ಇಷ್ಟ. ಅವಿಷ್ಕ ಸ್ವಲ್ಪ ಎಲ್ಲನೂ ಬಾಯಿಗೆ ಹಾಕೊಳ್ಳೋದ್ರಿಂದ ಇದನ್ನು ಅವಿಷ್ಕ ಎದ್ದಿದ್ದಾಗ ಅವ್ರಿಗೆ ಆಟ ಆಡೋದಕ್ಕೆ ನಾನು ಸ್ವಲ್ಪ ಬೇಡ ಅಂತೀನಿ. ಆ್ಯಂಡ್ ಅದಿತಿನೂ ಓಕೆ, ವಿನ್ ಸಿಚುಯೇಷನ್ನೇ ಅವ್ರದ್ದು. ಏನು ನಾನು ಬೇಡ ಅಂದಾಗ ಅವ್ರು ರಚ್ಚೆ ಹಿಡಿಯೋದು ಆ ಥರ ಎಲ್ಲ ಮಾಡಲ್ಲ. ಆಯಿತು ಮಮ್ಮ, ಅವಿಷ್ಕ ಮಲ್ಕೊಂಡಿದ್ದಾಗ ಆಟ ಆಡ್ತೀನಿ ಅಂತ. ಅಕ್ಕಿಯಲ್ಲಿ ಸ್ವಲ್ಪ ಜಾಸ್ತಿ ಅವರು ಮಲ್ಕೊಂಡಿದ್ದಾಗ ಆಟ ಆಡ್ತಾರೆ, ಉಪ್ಪು ರವೆಯಲ್ಲೆಲ್ಲ ಅವ್ರು ಮಲ್ಕೊಂಡಿದ್ದಾಗ ಆಟ ಆಡ್ತಾರೆ. ಇವಾಗ ನಾನು ಕ್ಲೇ ಆಟ ಆಡಲ್ಲ ಅಂತ ಕೇಳಿದ್ರು. ಸರಿ ಆಯಿತು ಆಟ ಆಡಿ ಅಂತ ಅಂದ್ಬಿಟ್ಟು ನಾನು ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಸಾಟ್ ಆದಮೇಲೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿನ ಹಾಗೇ ಜಜ್ಕೊಂಡು ಹಾಕೋಬೋದು, ಬಟ್ ನಂಗೆ ಆ ಫ್ಲೇವರ್ ಸ್ವಲ್ಪ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಆಪ್ಷನ್, ನೀವು ಬರೀ ಬೆಳ್ಳುಳ್ಳಿ ಹಾಕೋಬೋದು ಅಥವಾ ಸ್ಕಿಪ್ ಆದರೂ ಮಾಡ್ಕೊಳ್ಬೋದು. ಆ್ಯಂಡ್ ನಾನು ಆವಾಗಲೇ ಹೇಳಿದೆ ಅದಿತಿ ಮತ್ತು ಅವಿಷ್ಕ ಇಬ್ಬರು ಖಾರ ತಿಂತಾರೆ ಅಂತ. ನಿಮ್ಮ ಮಕ್ಕಳು ಖಾರ ತಿನ್ನಲ್ಲ ಅಂತಂದರೆ ಸ್ವಲ್ಪ ಮೈಲ್ಡ್ ಆ್ಯಂಡ್ ಸೆಟಲಾಗಿ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಗೋಡಂಬಿ ಚೆನ್ನಾಗಿರುತ್ತೆ ಕಿಚಡಿಗೆ ಹಾಕ್ಕೊಳ್ಳೋದ್ರಿಂದ. ಚೆನ್ನಾಗಿ ಸಾಟ್ ಮಾಡ್ಕೊಂಡ್ಮೇಲೆ ಟೊಮ್ಯಾಟೊನ ಹಾಕ್ಕೊಳ್ಬೇಕು. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ಉಪ್ಪು, ಅರಿಶಿನ ಎಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಥೆರಪಿಸ್ಟ್ ಅಂತ ಹೇಳಿದೆ. ಹೌದು, ನಾನು 2016ಇಂದನೂ ನಾನು ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಿರೋದು. ಅಂತಂದರೆ ತುಂಬ ವರ್ಷಗಳು ನಾನು ಅಂದರೆ ಆಫೀಸ್ಗೆ ಹೋಗಿ ವರ್ಕ್ ಮಾಡ್ತಿದ್ದೆ. ಆಫ್ಟರ್ ಕೋವಿಡ್ ಆನ್ಲೈನ್ ಶುರುವಾಗಿದ್ದು, ಅದು ಹಾಗೇ ನಡ್ಕೊಳ್ತಾನೆ ಬರ್ತಿದೆ. ಪಾಲಕ್ ಮಕ್ಕಳಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಐರನ್ ಕಂಟೆಂಟ್ ಆ್ಯಂಡ್ ಇದರಲ್ಲಿ ಫಾಲೇಟ್ ಅಂಶ ಇರುತ್ತೆ. ನಮ್ಮ ಕೂದಲಿಗೆ, ನಮ್ಮ ಸ್ಕಿನ್ಗೆ ಆ್ಯಂಡ್ ಹಿಮೋಗ್ಲೋಬಿನ್ ಹೆಚ್ಚಾಗೋದಕ್ಕೆ ಆ್ಯಂಡ್
ಶಕ್ತಿ ನೀಡುತ್ತೆ ಮಕ್ಳುಗಳಿಗೆ, ತುಂಬ ಒಳ್ಳೆಯದು. ನಾನು ಪ್ರತಿ ಒಂದು ವಾರದಲ್ಲಿ ಸೊಪ್ಪು ಸಾಂಬಾರು ಏನು ಮಾಡ್ತೀವಿ ಆ ಸಾಂಬಾರಲ್ಲಿ ಪಾಲಕ್ ಸೊಪ್ಪನ್ನ ಬಳಸ್ತೀನಿ, ಅಥವಾ ಕಿಚಡಿನ ಮಾಡ್ತೀನಿ, ಅಥವಾ ಈ ಪನ್ನೀರ್ ಬರುತ್ತಲ್ಲ, ಸೊ ಪಾಲಕ್ ಪನ್ನೀರ್ ಅದನ್ನಾದರೂ ಮಾಡ್ತೀನಿ. ಸೊ ಪಾಲಕ್ ತುಂಬ ಒಳ್ಳೆಯದು. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಕಿಚಡಿನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಟ್ಟು ಸೊಪ್ಪಿತ್ತಲ್ಲ ಅದನ್ನು ಎದ್ದಿದ ತಕ್ಷಣ ನೆನೆ ಹಾಕಿದ್ದೆ. ಆಮೇಲೆ ಚೆನ್ನಾಗಿ ತೊಳೆದು ಇದನ್ನು 2 ರೀತಿಯಲ್ಲಿ ಮಾಡ್ತಾರೆ. ಕೆಲವರು ನೀರಲ್ಲಿ ಬೇಯಿಸಿ ಬ್ಲ್ಯಾಂಚ್ ಮಾಡಿ ಅಂತಂದರೆ ತಣ್ಣೀರಲ್ಲಿ ಹಾಕ್ಬಿಟ್ಟು ಪಾಲಕ್ ಸೊಪ್ಪನ್ನ ಅದನ್ನು ರುಬ್ಬಿ ಹಾಕ್ತಾರೆ. ನಾನು ಆ ರೀತಿ ಮಾಡಲ್ಲ, ಚೆನ್ನಾಗಿ ಈ ತೊಳೆದು ಕಟ್ ಮಾಡಿ ಕಿಚಡಿಗೆ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ಆ್ಯಂಡ್ ನಾನು ಸೆಷನ್ ಮಾಡೋದಕ್ಕೆ ಎದ್ದಿದ್ದೆ ಅಂತ ಹೇಳಿದ್ನಲ್ಲ ಥೆರಪಿನ, ಆವಾಗಲೇ ನಾನು ಬೇಳೆ ಮತ್ತು ಅಕ್ಕಿನ ಒಂದು 15 ನಿಮಿಷ ನೆನೆ ಹಾಕಿ ಕೂಗಿಸಿ ಇವಾಗ ಪಾಲಕ್ ಕಿಚಡಿಗೆ ಡೈರೆಕ್ಟಾಗಿ ಆ ಬೇಳೆ ಮತ್ತು ಅಕ್ಕಿ ಅಂತಂದರೆ ಸ್ವಲ್ಪ ತೊಗರಿ ಬೇಳೆ, ಸ್ವಲ್ಪ ಹೆಸರು ಬೇಳೆ ಮತ್ತು ಅಕ್ಕಿನ ಹಾಕಿ ಚೆನ್ನಾಗಿ ಕೂಗಿಸಿ ಒಂದು 7 ರಿಂದ 8 ಕೂಗಿಸಿ ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಕಿಚಡಿಗೆ, ಚೆನ್ನಾಗಿರುತ್ತೆ. ಇದನ್ನು ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ನೀರನ್ನ ಹೆಚ್ಚಿಸ್ಕೊಂಡು ಅಂತಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುನೇ ಇರಬೇಕಲ್ವ ಕಿಚಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಜೊತೆಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ, ಅಷ್ಟೇ. ಇದಕ್ಕೆ ಬೇರೆ ಯಾವುದೇ ರೀತಿ ಇಲ್ಲ. ಆ್ಯಂಡ್ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು, ಹಸಿ ಮೆಣಸಿನ್ಕಾಯಿ, ಬಟ್ ಮಕ್ಕಳು ತಿನ್ನೋದ್ರಿಂದ ಮಧ್ಯ ಸಿಕ್ಕಿದ್ರೆ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ, ಖಾರ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಿಚಡಿ ಚೆನ್ನಾಗಿರುತ್ತೆ ಮಕ್ಳಿಗಂತೂ. ನಾನು ಅದಿತಿಗೆ ಅವಿಷ್ಕಂಗಂತೂ ಕಿಚಡಿ ಸಖತ್ ಇಷ್ಟ. ಒಂದು ಕಡೆ ಕುತ್ಕೊಂಡು ಆರಾಮಾಗಿ ತಿನ್ನಿಸ್ಬಿಡ್ತೀನಿ, ಈಸಿ ಆಗುತ್ತೆ. ಆ್ಯಂಡ್ ಮೇಲ್ಗಡೆ ತುಪ್ಪ ಹಾಕೊಂಡು ತಿನ್ಸಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಒಂಥರ ಇದು ಬ್ರೈನ್ ಡೆವಲಪ್ಮೆಂಟ್ ಫುಡ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ. ನಾವು 4 ಜನಕ್ಕೂ ನಾನು ಇದೇ ಬ್ರೇಕ್ಫಾಸ್ಟ್ ಮಾಡಿದ್ದು ಇವತ್ತು. ಕೆಲವರು ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ನನಗೆ ಮೆಸೇಜ್ ಮಾಡಿ ಥೆರಪಿ ತೊಗೊಳ್ತಿರೋರು ಇದ್ದಾರೆ, ತೊಗೊಂಡಿರೋರು ಇದ್ದಾರೆ. ನಿಮಗೇನಾದರೂ ಬೇಕು ಅಂತಂದರೆ ಥೆರಪೀಸು, ಕ್ಲಾಸಸ್ಸು ಅಥವಾ ಕನ್ಸಲ್ಟೇಷನ್ಸ್ ನನಗೆ ಡೈರೆಕ್ಟಾಗಿ ನೀವು ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡ್ಬೋದು. ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾವ ರಿಲೇಟೆಡ್ ಥೆರಪಿ ಇರ್ಬೋದು, ಕನ್ಸಲ್ಟೇಷನ್ಸ್ ಇರ್ಬೋದು, ಅದನ್ನು ಕೊಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಅದಿತಿ ಕ್ಲೇಯಲ್ಲಿ ಆಟ ಆಡ್ತಿದ್ರು, ಇನ್ನೂ ಅವಿಷ್ಕ ಎದ್ದಿರಲಿಲ್ಲ, ಕೃವಿ ಇನ್ನೂ ಜಿಮ್ಮಿಂದನೂ ಬಂದಿರಲಿಲ್ಲ. ಸೊ ಇವರು ಆಟ ಆಡ್ತಿದ್ರು. ನಾನು ಹಾಗೆಯೇ ಮೆಸೇಜಸ್ಗೆ ರಿಪ್ಲೈ ಮಾಡ್ಕೊಳ್ತಾ ಹಾಗೆಯೇ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಟ್ಟಿತ್ತಲ್ಲ, ಇನ್ನು ನೆಕ್ಸ್ಟ್ ಕೆಲಸ ನಮ್ಮದು ಸ್ನಾನದ್ದೇನೆ. ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕಿತ್ತು. ಆ್ಯಂಡ್ ಸ್ನಾನದ್ದೇ ಅಲ್ವಾ, ಸೊ ಅವ್ರು ಆಟ ಆಡ್ತಿದ್ರು, ಆರಾಮಾಗಿ ನಾನು ಕೂತ್ಕೊಂಡಿದ್ದೆ. ಅದಿತಿ ಹೋಮ್ ಸ್ಕೂಲಿಂಗ್ ಚೈಲ್ಡ್ ಆಗಿರೋದ್ರಿಂದ ಫೈನ್ ಮೋಟರ್ ಸ್ಕಿಲ್ಸ್ ಅಂತಂದರೆ ಅವ್ರ ಕೈ ಸ್ಟ್ರೆಂತ್ ಬರೋದಕ್ಕೆ ನಾನು ತುಂಬ ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ. ಪೆನ್ಸಿಲ್ ಎಲ್ಲ ಇನ್ನೂ ಏನೂ ಕೊಡ್ತಿಲ್ಲ ಅವ್ರಿಗೆ, ಫೋರ್ಸು ಮಾಡ್ತಿಲ್ಲ ಆಲ್ಫಾಬೆಟ್ಸ್ ಬರೆಯೋದಕ್ಕೆ, ನಂಬರ್ ಬರೆಯೋದಕ್ಕೆ. ಸಿಸರ್ ಕೊಡೋದು, ಈ ರೀತಿ ಕ್ಲೇ ಕೊಡೋದು. ಈ ಪ್ಲೇ ಡೋ ಲಿಂಕ್ ನಾನು ಕೊಟ್ಟಿರ್ತೀನಿ. ಈ ಒಂದು ಅವರು ರೋಲಿಂಗ್ ಪಿನ್ ಏನು ಮಾಡ್ತಿದ್ದಾರೆ ಅದ್ರ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದಿತಿ 10 ಕೋಡ್ ಬಳಸಿದ್ರೆ ನಿಮಗೆ 10% ಆಫರ್ ಇರುತ್ತೆ. ತುಂಬ ವರ್ಷ ಆಯಿತು ನಾವು ಇದನ್ನು ತರಿಸ್ಕೊಂಡು, ಚೆನ್ನಾಗಿದೆ, ಸಖತ್ತಾಗಿದೆ ಕ್ವಾಲಿಟಿ. ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಸ್ಟಿಲ್ ತುಂಬ ಡ್ಯೂರಬಲ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಆ್ಯಂಡ್ ಈ ರೀತಿ ಮಕ್ಕಳಿಗೆ ಹ್ಯಾಂಡ್ ಮೂವ್ಮೆಂಟ್ಸ್ನ ಮಾಡಿಸೋದ್ರಿಂದ ಫೈನ್ ಮೋಟರ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ದಯವಿಟ್ಟು ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಬರೆಯೋದಕ್ಕೆ. ಬನ್ನಿ ಮಾಮಿ ಕೈ ಮುಗಿರಿ, ನಡೀರಿ ದೊಳಿ. ಓಕೆ ಅದಿತಿ ನೀವು ಕೈ ಮುಗಿರಿ. ಅದಿತಿ ಗೋ, ನೀವು ಕೈ ಮುಗಿರಿ ನಿಂತ್ಕೊಂಡು. ಕೈ ಮುಗಿರಿ ಮಾಮಿ. ಅವಿಷ್ಕ ನೀನು ಮಾಮಿ ಮಾಡೋಗವ. ಮಾಮಿ ಅವಿಷ್ಕನೂ ಎದ್ರು. ಸೊ ಅವ್ರಿಗೂ ಅಭ್ಯಾಸ ಮಾಡಿಸಿದ್ದೀನಿ ಇವಾಗ ಎದ್ದಿದ ತಕ್ಷಣ ದೇವ್ರಿಗೆ ಕೈ ಮುಗಬೇಕು ಅಂತ. ಅದಿತಿ ಏನು ಮಾಡ್ತಾರೋ ಅವ್ರು ಅದನ್ನು ಕಾಪಿ ಮಾಡ್ತಾರೆ. ಆ್ಯಂಡ್ ಅವರು ಸ್ವಲ್ಪ ಹೊತ್ತು ಕ್ಲೇಯಲ್ಲಿ ಆಟ ಆಡ್ತಿದ್ರು. ಅವಿಷ್ಕ ಎಲ್ಲನೂ ಬಾಯಿಗೆ ಹಾಕ್ಕೊಳ್ತಾರೆ, ಏನೇ ಸಿಕ್ಕಿದ್ರು ಬಾಯಿಗೆ ಹಾಕ್ಕೊಳ್ತಾರೆ. ಸ್ವಲ್ಪ ಹುಷಾರಾಗೆ ನೋಡ್ಕೊಳ್ಬೇಕು. ಈ ಒಂದು ಪ್ಲೇಡೋ ಏನಿದೆ ಇದು ಟೇಸ್ಟ್ ಸೇಫ್, ಹಾಗಂತ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಪಕ್ಕದಲ್ಲೇ ಇರ್ತೀನಿ, ಅದಿತಿಗೂ ಹೇಳ್ತಾ ಇರ್ತೀನಿ ನೋಡ್ಕೊಳ್ಳಿ ಅಂತ. ಸೊ ಅದಿತಿ ಏನೆಲ್ಲ ಮಾಡ್ತಾರೆ ಅವರು ಅದನ್ನು ಕಾಪಿ ಮಾಡ್ತಾರೆ. ಮಕ್ಕಳು ಇಮಿಟೇಟ್ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಎಲ್ಲ ಮಕ್ಕಳಲ್ಲೂ ಇಮಿಟೇಷನ್ ಅನ್ನೋದು ಇರುತ್ತೆ. ಮಕ್ಕಳು ಇಮಿಟೇಷನ್ ಮಾಡ್ತಿದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮಕ್ಕಳು ಇಮಿಟೇಷನ್ ಮಾಡಿದ್ರೇ ಕಲಿಕೆ ತುಂಬ ಚೆನ್ನಾಗಿ ಆಗೋದು. ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಯಾಕಂತಂದರೆ ನಾನು ಎಷ್ಟು ಮಕ್ಕಳ ಜೊತೆ ವರ್ಕ್ ಮಾಡ್ತಿದ್ದೀನಿ ಆ್ಯಂಡ್ ಪೇರೆಂಟ್ಸ್ ಜೊತೆ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಅವರು ಕೊಡೋವಂಥ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರ ಸಮಾಧಾನದಿಂದ ಹೇಳುವಂಥ ಮಾತಿರ್ಬೋದು, ನಮ್ಮ ಮಗು ನಿಮ್ಮಿಂದ ಇಂಪ್ರೂವ್ ಆಗಿದೆ ಅನ್ನೋದು ತುಂಬ ಖುಷಿ ನೀಡುತ್ತೆ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಆ್ಯಂಡ್ ಇದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ನಾನು ಆನ್ಲೈನ್ ಸೆಷನ್ನ
ಮಾಡ್ಕೊಳ್ತಾ ಅದಿತಿನ ಅವಿಷ್ಕನ ಹಾಗೇನೆ ಮೇಂಟೈನ್ ಮಾಡ್ತಿದ್ದೆ. ಇದು ಈವ್ನಿಂಗ್ ಬೆಳಗ್ಗೆನೂ 6 ಗಂಟೆಗೆ ನಾನು ಸೆಷನ್ನ ಕೊಟ್ಟಿರ್ತೀನಿ, ಸಂಜೆ 6ವರೆಗೂ ಸೆಷನ್ ಕೊಟ್ಟಿರ್ತೀನಿ. ಅಂತಂದರೆ ಡಾನ್ಸ್ ಕ್ಲಾಸ್ ಎಲ್ಲ ಮುಗಿಯೋದು ನಮಗೆ 5:15 5:30 ಅಲ್ಲಿ 5:15 ಆಗುತ್ತೆ. ಮನೆಗೆ ಬರೋಷ್ಟರಲ್ಲಿ 5:45 6 ಗಂಟೆಗೆಲ್ಲ ಬಂದುಬಿಟ್ಟಿರ್ತೀವಿ. 6 ಗಂಟೆಯಿಂದ 6ವರೆಗೆ ಅವ್ರಿಗೆ ಸ್ನ್ಯಾಕ್ಸ್ ಕೊಡೋದು ಆ ಪ್ಲಾನ್ ಮಾಡಿಕೊಂಡು 6:30 ನಾನು ಸೆಷನ್ನ ಮಾಡ್ತೀನಿ. ನಾನು ಲ್ಯಾಂಗ್ವೇಜ್ ಥೆರಪಿಸ್ಟ್ ಆ್ಯಂಡ್ ಆಟಿಸಮ್ ಸ್ಪೆಷಲಿಸ್ಟ್. ಅಂತಂದರೆ ಆಟಿಸಮ್ ಇರೋ ಮಕ್ಳುಗಳಿಗೆ ನಾನು ಥೆರಪಿನ ಕೊಡ್ತೀನಿ. ADHD, ಬಿಹೇವಿಯರ್ ಇಶ್ಯೂಸು, ಲ್ಯಾಂಗ್ವೇಜ್ ಡಿಲೇ, ಸ್ಪೀಚ್ ಡಿಲೇ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಅಂತಂದರೆ ಈ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಡೌನ್ ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ, ಆಮೇಲೆ ಈ ಸೆಲೆಬ್ರಲ್ ಪಾಲ್ಸಿ ಅಂತ ಏನಿರುತ್ತೆ ಅಂತಹ ಮಕ್ಳುಗಳಿಗೆ ಲ್ಯಾಂಗ್ವೇಜ್ ಥೆರಪಿನ ಕೊಡ್ತೀನಿ. ಸೊ ನಿಮಗೆ ಯಾರಿಗಾದರೂ ಥೆರಪಿ ಬೇಕು ಅಂತಂದರೆ ದಯವಿಟ್ಟು ಮೆಸೇಜ್ ಮಾಡಿ. ಶ್ಯೂರ್ ನಿಮ್ಮ ಮಕ್ಕಳ ಒಂದು ಕಂಪ್ಲೀಟ್ ಏನು ಒಂದು ಇದಿದೆ ಅದನ್ನು ನೋಡಿಕೊಂಡು ನಿಮಗೆ ಯಾವ ಥೆರಪಿ ಬೇಕು ಅದನ್ನು ನಾನು ಕೊಡ್ತಾ ಹೋಗ್ತೀನಿ. ಆನ್ಲೈನ್ ಅಂತಂದರೆ ನಾನು ಮುಂಚೆ ಮಕ್ಕಳನ್ನ ಮನೆಗೆ ಕರೆಸ್ಕೊಂಡು ಥೆರಪಿನ ಮಾಡ್ತಿದ್ದೆ, ಬಟ್ ಇವಾಗ ಅದನ್ನು ಮಾಡೋಕ್ಕಾಗ್ತಿಲ್ಲ. ಬಟ್ ಓನ್ಲಿ ಇವಾಗ ಅವೈಲೇಬಲ್ ಇರೋದು ಆನ್ಲೈನ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ತೊಗೊಳ್ಬೋದು. ಆ್ಯಂಡ್ ಅವಿಷ್ಕ ತುಂಬ ಮಕ್ಕಳೇ ಹಾಗಲ್ವಾ, ಪಾಪ ಬ್ಲೇಮ್ ಮಾಡೋಕ್ಕಾಗಲ್ಲ. ಇಬ್ರು ಎಲ್ಲ ಕಿತ್ಕೊಳ್ತಿದ್ರು. ಅದಿತಿ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟು ಏನೇನೋ ಕಂಪ್ಲೇಂಟ್ ಹೇಳ್ತಾಯಿದ್ರು. ನಾನಿಬ್ರು ಹಂಗೆ ಮ್ಯಾನೇಜ್ ಮಾಡಿಕೊಂಡು ಹಾಗೆಯೇ ಥೆರಪಿನೂ ಮುಗಿಸ್ಕೊಂಡೆ. ಇವಾಗ ಅದಿತಿ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ ನನಗೆ. ಆ್ಯಂಡ್ ಇಯರ್ ಪಾಡ್ ಹಾಕ್ಕೊಂಡ್ಬಿಡ್ತೀನಿ, ಪಾಪ ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಬಿಟ್ಟು ಮಧ್ಯ ಮ್ಯೂಟ್ ಮಾಡಿಕೊಂಡು ಮಾತಾಡಿಕೊಂಡು ಸೆಷನ್ನ ಮುಗಿಸ್ಕೊಳ್ತೀನಿ. ನಾನಂತೂ ತುಂಬಾ ಕಲ್ತಿದ್ದೀನಿ ಆ್ಯಂಡ್ ತುಂಬ ವಿಷಯಗಳನ್ನ ಕಲಿತಾ ಇದ್ದೀನಿ ನಾನು ವರ್ಕ್ ಮಾಡ್ತಿರೋ ಪೇರೆಂಟ್ಸ್ಗಳ ಜೊತೆ, ಮಕ್ಳುಗಳ ಜೊತೆ. ಚೆನ್ನಾಗಿದೆ ಈ ಜರ್ನಿ. ಮನೆಯಲ್ಲೇ ಇದ್ದು ಕೆಲಸನೂ ಮಾಡ್ಕೊಳ್ತಾ, ಮಕ್ಕಳು ನೋಡ್ಕೊಳ್ತಾ, ಆ್ಯಂಡ್ 2 ಇನ್ಸ್ಟಾಗ್ರಾಮ್ ಪೇಜು, 2 ಯೂಟ್ಯೂಬ್ ಚಾನೆಲ್ನ ಮೇಂಟೈನ್ ಮಾಡ್ಕೊಳ್ಳೋದು ಒಂಥರ ನಾನು ಕಂಪ್ಲೀಟಾಗಿ ಬ್ಯುಸಿ ಆಗಿರೋದ್ರಿಂದ ಈ ರೊಟೀನ್ ನನಗೆ ತುಂಬ ಇಷ್ಟ ಆಗಿದೆ. ಇದಾಗಿದ್ದ ತಕ್ಷಣ ಅದಿತಿ ಅವಿಷ್ಕ ಸ್ಟೈಲ್ ಪೇಜಲ್ಲಿ ಆರ್ಡರ್ಸ್ ಎಲ್ಲ ಕನ್ಫರ್ಮ್ ಆಗಿತ್ತು. ಅದನ್ನು ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಬೇಕಿತ್ತು. ಆ್ಯಂಡ್ ಕ್ರುವಿ ಬರೋದು ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇವರಿಬ್ರು ಬೇಗ ಮಲಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹಾಗಂತ ಅಂದ್ಕೊಂಡಿದ್ದು. ಬಟ್ ನಾವು ಅಂದ್ಕೊಂಡಿದ್ದ ದಿನವೇ ಇವ್ರು ಮಲ್ಕೊಳ್ಳಿಲ್ಲ. ಸರಿ ಅಂದ್ಬಿಟ್ಟು ಅವ್ರು ಬಂದ ಮೇಲೆ ನೈಟ್ ಇಬ್ಬರೂ ಎದ್ದು ಪ್ಯಾಕ್ ಎಲ್ಲ ಮಾಡಿ ನಾವು ನಾಳೆಗೆ ಡಿಸ್ಪ್ಯಾಚ್ ಕೊಡಬೇಕಿತ್ತು. ಆ್ಯಂಡ್ ಐಫೋನ್ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ. ಸ್ಟೋರೇಜ್ ಎಲ್ಲ ರೀಸೆಂಟಾಗಿ ನಾನು 17 ತೊಗೊಂಡಿದ್ದು, ಬಟ್ ಸ್ಟಿಲ್ ಸ್ಟೋರೇಜೇನೇ ಇಲ್ಲ. ವೀಡಿಯೋ ಮಾಡ್ಕೊಳ್ಳೋದಕ್ಕೇ ಕಷ್ಟ ಆಗುತ್ತೆ. ಐ ಥಿಂಕ್ ಎವ್ರಿ ಕಾಂಟೆಂಟ್ ಕ್ರಿಯೇಟರ್ಸ್ ಇದನ್ನು ಫೇಸ್ ಮಾಡ್ತಾನೆ ಇರ್ತಾರೆ. ಮನೆ ನೋಡಿ ಹೇಗಾಗಿದೆ. ಇವಾಗ ಟೈಮು 7:30, ಇನ್ನು 5 ನಿಮಿಷ ಇದೆ ನನ್ನ ಸೆಷನ್, ಅಷ್ಟರಲ್ಲಿ ಮುಗಿಯುತ್ತೆ. ಫ್ರೀ ಮಾಡ್ಕೋಬೇಕಿದೆಲ್ಲ, ಹೇಗೆಲ್ಲ ಗಬ್ಬಾಗಿದೆ ಕ್ರೇಯಾನ್ಸು. ಆ್ಯಂಡ್ ಅದಿತಿ ಈಸ್ ವಾಷಿಂಗ್ ವೆಸಲ್ಸ್. ಇವಾಗ ಅವ್ರಿಗೆ ಫೇವ್ರೆಟ್ಟು ಪಾತ್ರೆ ತೊಳೆಯೋದು. ಪಾತ್ರೆ ಅಂತಂದರೆ ಅದಿತಿ ನೀರು ಕಡಿಮೆ ಬಿಟ್ಕೊಳ್ಳಿ. ಪಾತ್ರೆ ಅಂತಂದರೆ ಸಿಂಪಲ್ ಲೋಟ ಅವ್ರಿಗಿಷ್ಟ ಆಗುತ್ತೆ, ಅವರೇ ಕೇಳ್ತಾರೆ. ಇವಾಗ ಆ ಚೇರ್ ಮೇಲೆ ನಿಂತ್ಕೊಂಡು ಪಾತ್ರೆ ತೊಳಿತೀನಿ ಅಂತ. ಸೊ ನಾನು ಸೆಷನ್ ಮಾಡ್ತಿದ್ದೆ ಅಲ್ವಾ, ಇನ್ನೊಂದು 5 ಮಿನಿಟ್ಸಲ್ಲಿ ಸೆಷನ್ನು ಮುಗಿಯುತ್ತೆ ನಂದು. ಹಾಂ, ಬಿಸಿನೀರಲ್ಲೇ ತೊಳಿರಿ ಅಂತ ಹೇಳಿದ್ದು. ತಣ್ಣೀರಲ್ಲಿ ಏನು ಬೇಡ, ಪರವಾಗಿಲ್ಲ. ನಿಮ್ಗೆ ಯಾವ್ದು ಕಂಫರ್ಟು ಅದರಲ್ಲೇ ತೊಳಿರಿ. ಸೊ ಮೇಲ್ಗಡೆ ಸೋಲಾರ್ ಇರೋದ್ರಿಂದ ಬಿಸಿನೀರು ಬರುತ್ತೆ. ಏನಪ್ಪ? ಸೊ ಅವಿಷ್ಕಂಗೆ ನಿದ್ದೆ ಬಂದಿದೆ. ಈ ಥರ ಇರುತ್ತೆ ನಮ್ಮ ದಿನಗಳು. ಮನೆಯಲ್ಲೇ ಹೋಮ್ ಸ್ಕೂಲಿಂಗ್ ಮಾಡ್ಕೊಳ್ತಾ, ಇಬ್ರಿಗೂ ಹೇಳ್ಕೊಡ್ತಾ, ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಹಾಗೆಯೇ ಚೆನ್ನಾಗಿ ನಡೀತಾ ಇದೆ. ಟಚ್ವುಡ್. ಆ್ಯಂಡ್ ನೈಟ್ ಮಲ್ಕೊಳ್ಳುವಾಗ 3 ಜನನೂ ಎಣ್ಣೆ ಆಯಿಲ್ ಮಸಾಜ್ ಮಾಡಿಕೊಂಡು ಆರಾಮಾಗಿ ಬುಕ್ ರೀಡಿಂಗ್ ಇವತ್ತು ಮಾಡಲೇ ಇಲ್ಲ ಅಂದ್ಕೊಳ್ತಿದ್ವಿ. ಬಟ್ ಈ ಮಂಡೇ ಅಂತ ಏನಿದೆ ಅವತ್ತಿಂದ ಕಂಪ್ಲೀಟಾಗಿ ಎಲ್ಲನೂ ಚೆನ್ನಾಗಿ ಮಾಡಬೇಕು, ರೊಟೀನ್ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಆಯಿಲ್ ಲಿಂಕ್ ನಾನು ಕೊಟ್ಟಿರ್ತೀನಿ. ವಾರಕ್ಕೆ 2 ಸಲ ಇದನ್ನು ಅಪ್ಲೈ ಮಾಡ್ತೀನಿ. ಇದು ಲಿಟಲ್ ರಿಚುವಲ್ಸ್ದು ಆಲ್ಮಂಡ್ ಆಯಿಲ್ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಕೊಳ್ಳಿ, ಲಿಂಕ್ ಸಿಗುತ್ತೆ. ಬೇಗ ಬಾ. ಹಾಕು, ನಿಂಚು, ಹಾಕಿಸ್ಕೊ. ಪಾಮ್ ಆಯಿಲ್ ಅಲ್ಲ ಇದು, ಆಲ್ಮಂಡ್ ಆಯಿಲು. ಪಾಮ್ ಆಯಿಲ್ ಅನ್ನೋದನ್ನ ಹೇಳಿ ಕೇಳಿಸ್ಕೊಂಡ ನೀನು? ಓ ಮೊನ್ನೆ ಇದು ಇದ್ರಲ್ಲಿ ಪಾಮ್ ಆಯಿಲ್ ಇಲ್ಲ ಅಂತ ಅನ್ನಲ್ಲ, ಅದಾ ಶಾಕು ಕದ್ದ. ಸಾಕು ಚಿನಿ, ಎಷ್ಟಂತ ಆಗ್ತಾ ಇರೋದು? ಇನಫ್.